ಹಾ, ಇವಾಗ ಕೋರ್ಟ್ ಸೀನ್ ಆಯ್ತು ಅಂದ್ಮೇಲೆ ನಾನು ಈಗ ಮಾತಾಡ್ಬೋದು. ಕನಕ, ಎಷ್ಟು ದಿವಸ ನಿನ್ನ ದುಡ್ಡು ಜಮಾ ಆಗಿಲ್ಲ, ನಿನ್ನ ಬಾಕಿ ಸೇರಿಲ್ಲ ಅಂತ ಹೇಳಿ ಇವರ ಶೋಭನದ ಮುಹೂರ್ತನ ಮುಂದೂಡ್ತಾನೆ ಬಂದೆ. ಇವಾಗ ನೀನ್ ತಡೆಯಕ್ಕಾಗಲ್ಲ. ಪುರೋಹಿತರು ಬಂದಿದ್ದಾರೆ, ಮುಹೂರ್ತ ಇಡಕ್ ಹೇಳು, ಬೇರೆ ದಾರಿನೇ ಇಲ್ಲ. ಹೇಳಿ ಅತ್ತೆ. ಪಾಪ ಪುರೋಹಿತರು ಮುಹೂರ್ತದ ಬಗ್ಗೆ ಹೇಳ್ಬೇಕೋ ಬೇಡವೋ ಅಂತ ಕನ್ಫ್ಯೂಷನ್ ಅಲ್ಲಿದ್ದಾರೆ. ಮುಹೂರ್ತ ಇಡ್ರಿ. ಈಗಾಗ್ಲೇ ಪಂಚಾಂಗದ ಪುಟನ ತೆಕ್ಕೊಂಡೇ ಇದ್ದೀನಮ್ಮ. ಗೀತವರಾಗ್ಲೇ ಹೆಸರು ವಿವರ ಕೊಟ್ಟಿದ್ದಾರಮ್ಮ. ಇವ್ರ ಅದೃಷ್ಟ ಏನಂದ್ರೆ ಇವತ್ತು ರಾತ್ರಿ 10:25 ತುಂಬ ಒಳ್ಳೆ ಮುಹೂರ್ತ ಇದೆಯಮ್ಮ. ಹಲೋ ಅಣ್ಣ, ಹೇಳ್ತಿರೋದು ಟೈಮೇನೆ. ಇನ್ನು ಶೋಭನಾಗ್ ಬೆಡ್ಡ ರೆಡಿ ಮಾಡಿಲ್ಲ, ಆಗ್ಲೇ ಇಷ್ಟೊಂದು ಹಚ್ಕೋತಾ ಇದೆಯಲ್ಲ ನೀನು. ಬನ್ನಿ ಅತ್ತೆ, ಶುಭ ಕಾರ್ಯಕ್ಕೆ ತುಂಬಾ ವೇಟ್ ಮಾಡಬಾರ್ದು ಅಂತಾರೆ. ಇವತ್ ಮುಹೂರ್ತ ಚೆನ್ನಾಗಿದೆ, ಅರೇಂಜ್ಮೆಂಟ್ ಮಾಡ್ಕೊಳ್ಳೋಣ. ಬನ್ನಿ ಬನ್ನಿ. ಯಾಕತ್ತೆ ಈ ರೇಂಜಿಗೆಲ್ಲ ನೀರ್ ಕುಡಿತಿದ್ದೀರಾ? ನೋಡ್ಕೊಂಡ್ ಕುಡೀರಿ ಅತ್ತೆ. ಹೀಗ್ ನೀವು ಬಿನ್ಗೆ ನೀರ್ ಕುಡಿತಿದ್ರೆ ಊರಲ್ಲಿರೋ ಜನ ಸಾಲಕ್ಕೋಸ್ಕರ ಬಂದ್ರು ಅನ್ಕೊಳ್ಳಿ. ಹೊರಗಡೆ ಜನ ಅನಾವಶ್ಯಕವಾಗಿ ನನ್ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ. ಅದೇ ಅತ್ತೆ, ಊರಲ್ಲಿರೋ ಜನ ಏನ್ ಅನ್ಕೋತಾರ ಗೊತ್ತಾ? ಕನಕಲಕ್ಷ್ಮಿ ಅವ್ರ ಸೊಸೆ ಅತ್ತೆ ಅವ್ರಿಗೆ ಚೆನ್ನಾಗ್ ನೀರ್ ಕುಡಿಸ್ತಿದ್ದಾಳೆ ಅಂತ ಮಾತಾಡ್ಕೋತಾರೆ. ಅನಾವಶ್ಯಕವಾಗಿ ನನಗ್ ಕೆಟ್ಟ ಹೆಸರು. ಪ್ಲೀಸ್ ಅತ್ತೆ, ಸ್ವಲ್ಪ ನೋಡ್ಕೊಂಡ್ ಕುಡೀರಿ. ಏಯ್, ನೀ ನನ್ನ ವಿರುದ್ಧ ಗೆದ್ದಿ ಅಂತ ಮೆರ್ದಾಡಕತ್ತಿಯಲ್ಲ? ಅಶಿಶಿಶಿಶಿಯೋ, ಏನತ್ತೆ, ನನ್ ಬಗ್ಗೆ ತಪ್ಪು ತಿಳ್ಕೊಳ್ಳೋದೇ ನಿಮ್ ಕೆಲ್ಸನಾ? ಸ್ವಲ್ಪ ಆದ್ರೂ ಅರ್ಥ ಮಾಡ್ಕೋಬೋದಲ್ವಾ? ಅರ್ಥ ಆಗಕತ್ತೈತಿ. ನೀ ಏನು, ನಿನ್ನ ಪ್ಲಾನ್ ಏನು ಅಂತ ಈಗ ಚಂದ ಅರ್ಥ ಆಗಕತ್ತೈತಿ. ಅಯ್ಯೋ, ಅದೇನದು ಅಂತ ಮಾತನ್ಬಿಟ್ರಿ. ನಾನೇನ್ ಮನೆ ಮುಳುಗ್ಸೋ ಕೆಲ್ಸ ಮಾಡಿಲ್ವಲ್ಲ, ಒಳ್ಳೆ ಕೆಲ್ಸನೇ ಮಾಡಿದ್ದೀನಲ್ಲ. ಇಷ್ಟು ದಿನ ನೀವು ಬರೀ ದುಡ್ಡುಗೋಸ್ಕರ ಸ್ವಂತ ಮಗನ್ ಜೀವನದ ಬಗ್ಗೆನೋ ಯೋಚನೆ ಮಾಡ್ದೆ ಹೊಸದಾಗ್ ಮದ್ವೆ ಆಗಿರೋ ಜೋಡಿನ 2 ವರ್ಷದವರೆಗೂ ದೂರ ಇಟ್ಟಿದಿರಲ್ಲ. ಎಲ್ಲದಕ್ಕೂ ಸಮಯ ಕೂಡ್ ಬಂದ್ರೆ ಎಲ್ಲ ನಡೆಯುತ್ತೆ ಅಂತಾರೆ. ಅವ್ರ ಮದ್ವೆಗೆ ನಿಮ್ ಅನುಮತಿ ಆಶೀರ್ವಾದ ಇಲ್ದೆ ಹೋದ್ರು ಟೈಮ್ ಕೂಡ್ ಬಂದು ಎಲ್ಲ ನಡ್ದ್ ಹೋಯ್ತು. ಆದ್ರೆ ಪಾಪ ತಂದೆ ತಾಯಿ ಆಗೋದಕ್ಕೆ ನಿಮ್ಮಿಂದ ಸಮಸ್ಯೆ ಆಗಿದೆ. ಸಂತೋಷವಾಗಿ ಸಂಸಾರ ಮಾಡ್ಬೇಕಾಗಿರೋ ಜೋಡಿ ನಿಮ್ಮಿಂದ ಇಷ್ಟು ದಿವಸ ದೂರ ಆಗಿದ್ರು. ಈ ಮನೆ ಸೊಸೆ ಆಗಿ ಧೈರ್ಯದಿಂದ ಬದುಕ್ಬೇಕಾಗಿರೋ ಲತಾಂಬ ಅಕ್ಕ ಇಷ್ಟು ದಿನ ಎಲ್ರಿಗೂ ಹೆದರ್ಕೊಂಡು ಪಂಜರದ ಗಿಳಿ ಹಾಗೆ ಸ್ವತಂತ್ರನೇ ಇಲ್ದೆ ಬದುಕಿದ್ದಾರೆ. ಇವತ್ತಿಂದ ಹಾಗಾಗಲ್ವಲ್ಲ. ಸೊಸೆ ಆಗಿ ತಿರುಪತಿ ಬಾವನ್ ಹೆಂಡತಿಯಾಗಿ ಹೊಸ ಜೀವನನ ಶುರು ಮಾಡಕ್ ಹೊರಟಿದ್ದಾರೆ. ಈ ವರ್ಷ ಮುಗಿಯೋ ಅಷ್ಟ್ರಲ್ಲೇ ನಿಮಗ್ ಪ್ರಮೋಷನ್ ಕೂಡ ಕೊಟ್ಬಿಡ್ತಾರೆ. ಮಗುಗ್ ಒಳ್ಳೆ ತೊಟ್ಲನ್ನ ರೆಡಿ ಮಾಡ್ಕೊಂಬಿಡಿ. ಏನ ನೀ ಮುಹೂರ್ತ ಇಟ್ಟ ತಕ್ಷಣ ಎಲ್ಲ ಮುಗೀತ್ ಅನ್ಕೊಂಡಿ ಏನ? ಅತ್ತೆ, ಮುಹೂರ್ತ ನಾನಿಟ್ಟಿಲ್ಲ, ನಿಮ್ ಕೈಲಿ ಇಡ್ಸಿದೀನಿ. ನಾನು ಆಗ್ಲೇ ಹೇಳಿದ್ನಲ್ಲ, ನಿಮ್ಮ ಆಶೀರ್ವಾದ ಅನುಮತಿ ಇಲ್ದೇನೆ ನಿಮ್ ಹತ್ರ ಮುಹೂರ್ತ ಇಡಿಸ್ತೇನೆ ಅವ್ರ ಕಾರ್ಯ ನಡೆಯೋದಿಲ್ಲ ಅಂತ. ಅದಕ್ಕೆ ನಿಮ್ ಹತ್ರನೇ ಮುಹೂರ್ತ ಇಡ್ಸಿದೀನಿ. ಹಂಗ ಸುಮ್ನಾಗಿದ್ರ ಆಕಿ ರೊಕ್ಕ ಕೊಟ್ಟಿದ್ಕ ಸಂಸಾರ ಮಾಡೋಕ್ ಬಿಡ್ತಿದ್ನೋ ಏನೋ. ಆದ್ರ ನೀನು ನನ್ನ ಮುಂದನ ಸೊಕ್ಕ ತೋರ್ಸಕತ್ತಿ. ರೊಕ್ಕ ಕೊಟ್ಟ ನಾನ ಗೆದ್ದಿನಿ ಅಂತ ಮೆರ್ದಾಡಕತ್ತಿ. ಆಶೀಶು, ನೀವ್ ಅಪಾರ್ಥ ಮಾಡ್ಕೋತಿದ್ದೀರಾ. ಈಗ್ಲಾದ್ರೂ ನೀವ್ ಅರ್ಥ ಮಾಡ್ಕೋಬೇಕಾಗಿರೋದ್ ಏನಂದ್ರೆ, ದುಡ್ಡು ಯಾವಾಗಾದ್ರೂ ಬರುತ್ತೆ ಹೋಗುತ್ತೆ. ಕಳ್ದೋಗಿರೋ ಸಮಯ ಮತ್ತೆ ಬರಲ್ಲ. 2 ವರ್ಷಗಳ ಕಾಲ ಅವ್ರ ಸುಖ ಸಂತೋಷಕ್ಕೆ, ಅವ್ರ ಮಾಡ್ಬೇಕಾಗಿದ್ ಸಂಸಾರಕ್ಕೆ ಅಡ್ಡಗಾಲ್ನ ಇಟ್ಟಿದ್ರಲ್ಲ,
ಅದೇ ತಪ್ಪನ ಈಗ್ಲೂ ಕಂಟಿನ್ಯೂ ಮಾಡ್ಬೇಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ನೀ ನನ್ನ ತಪ್ಪ ಹೇಳೋ ಅಷ್ಟು ದೊಡ್ಡದಾಗ್ ಬೆಳೆದ್ಬಿಟ್ಟಿಯೇನ? ನೀ ತಪ್ಪು ಮಾಡಕತ್ತಿ, ನನಗ ಎದುರು ಹಾಕೊಂಡು ತುಂಬಾ ತುಂಬಾ ದೊಡ್ಡ ತಪ್ಪು ಮಾಡಕತ್ತಿ. ಆಹಾ, ನಿಮ್ಗೆ ಎದುರು ವಾದಿಸ್ತಿಲ್ಲ ಅತ್ತೆ. ನೀವ್ ಮಾಡ್ತಿರೋ ತಪ್ಪನ್ನ ಸರಿ ಮಾಡೋಣ ಅಂತ ಅನ್ಕೊಂಡೆ, ಅದನ್ನ ತಿದ್ದುತ್ತಾ ಇದ್ದೀನಿ. ಅದಕ್ಕೆ ನೀವ್ ಮಾಡಿರೋ ತಪ್ಪನ್ನ ನಿಮ್ ಕೈಯಾರೆ ಸರಿ ಮಾಡಿಸಿ ಅವ್ರಿಗೆ ಮುಹೂರ್ತ ಇಡ್ಸಿದೀನಿ. ಇವತ್ತು ಅವರು ಗಂಡ ಹೆಂಡತಿಯಾಗಿ ಹೊಸ ಜೀವನನ ಶುರು ಮಾಡ್ತಾರೆ. ಆಗಂಗಿಲ್ಲ, ಯಾವತ್ತಿಗೂ ಆಗಂಗಿಲ್ಲ. ಹ, ಅದೇನ್ ಹಾಗಂತಿದ್ದೀರಾ? ಮುಹೂರ್ತ ಇಟ್ಟಾಯ್ತಲ್ಲ, ಇನ್ನದಕ್ಕೆ ಮಿಕ್ಕಿದ ಅರೇಂಜ್ಮೆಂಟ್ಸ್ ಎಲ್ಲ ಶುರುವಾಗೋಗುತ್ತೆ. ಅದೇಗ್ ನಿಲ್ಲುತ್ತೆ? ನೀ ಏನ್ ಅನ್ಕೊಂಡಿ ಅದ ಆಗಂಗಿಲ್ಲ. ನಿಂದಿರಿಸ್ತೀನಿ. ನನಗ್ ಗೊತ್ತತ್ತೆ, ನೀವಿಂತ ಹುಚ್ಚುಚ್ಚ ಐಡಿಯಾಗಳನ್ನ ಮಾಡೋದಿಕ್ಕೆ ನೋಡ್ತೀರಾ, ತಡಿಬೇಕು ಅಂತಾನು ಅನ್ಕೋತೀರಾ. ಆದ್ರೆ ಒಂದ ನೆನ್ಪಿಟ್ಕೊಳ್ಳಿ, ನೀವ್ ಎಷ್ಟೇ ಮಾಡಿದ್ರು ಏನೇ ಅನ್ಕೊಂಡ್ರು ಅವರಿಬ್ರು ಫಸ್ಟ್ ನೈಟ್ ನಡ್ದೇ ನಡೆಯುತ್ತೆ. ಯಾವುದೇ ಪರಿಸ್ಥಿತಿಯಿಂದನೂ ನಿಲ್ಲಲ್ಲ. ನೀವು ಆ ಕೈಯಲ್ಲಿರೋ ಚೊಂಬನ ಅಲ್ಲಿ ಇಟ್ಬಿಟ್ಟು ಸೊಸೆಗೋಸ್ಕರ ಹಾಲಿನ ಚೊಂಬನ ರೆಡಿ ಮಾಡಿ, ಓಕೆನಾ? ಅಮ್ಮ. ಏನಮ್ಮ? ಸಾರಿ ಅಮ್ಮ. ಯಾಕೆ? ನೀನು ನಿನ್ ಮನ್ಸಲ್ಲಿರೋ ನೋವನ್ನ ಯಾರ ಕೈಲೂ ಹೇಳ್ಕೊಳಕ್ಕಾಗ್ದೆ ಸೈಲೆಂಟ್ ಆಗಿ ದೇವ್ರ ಹತ್ರ ಹೇಳ್ಕೊತಿದ್ಯಾ. ನೀನ್ ಎಲ್ಲ ಕಷ್ಟನೂ ದೇವ್ರ ಹತ್ರ ಹೇಳ್ಕೊತೀಯ ಹೊರತು ಅಪ್ಪನ ಹತ್ರನೂ ಹೇಳಲ್ಲ. ಅದ್ ನನಗ್ ಗೊತ್ತು. ಅದೇನು ಇಲ್ಲಮ್ಮ. ನಾನ್ ನಿನ್ ಹೊಟ್ಟೆಲಿ 9 ತಿಂಗಳಿದ್ನಮ್ಮ. ನಿನ್ನಲ್ಲಿರೋ ಸಂಕಟ ನನಗ್ ಗೊತ್ತಾಗಲ್ವಾ? ನಾನು ತುಂಬಾ ಸ್ವಾರ್ಥಿ ಅಂತ ಅನ್ಕೊಂಡಿದ್ಯಾ ಅಲ್ವಮ್ಮ? ಏನಪ್ಪ ಈ ಹುಡುಗಿ ಅಕ್ಕನ್ ಮದ್ವೆಗೋಸ್ಕರ ಇದ್ದಿದ್ ಒಡವೆ ಎಲ್ಲ ತಗೊಂಡ್ ಹೋಗಿ ಅದನ್ನ ಅಡ ಇಟ್ಟು ಆ ದುಡ್ಡಿಂದ ವ್ಯಾಪಾರ ಮಾಡ್ತಾ ಅತ್ತೆಯವ್ರ ಮನೆ ಬಗ್ಗೆ, ಅತ್ತೆಯವ್ರ ಮನೆನ ಸರಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ. ಅಕ್ಕನ ಜೀವನದ ಬಗ್ಗೆ ಯೋಚನೆ ಮಾಡ್ತಾಳೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ಯಾ ಅಲ್ವಾ? ಹಾಗೇನೂ ಇಲ್ಲಮ್ಮ. ನನಗ್ ಗೊತ್ತಮ್ಮ. ಅಕ್ಕನ್ ಒಡವೆ ಬಿಡಿಸಿ ಆದಷ್ಟು ಬೇಗ ಅಕ್ಕನ್ ಮದ್ವೆ ನಡ್ಸೋದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಈ ಮನೆ ದೊಡ್ಡ ಸೊಸೆ ಬಗ್ಗೆ ಯೋಚನೆ ಮಾಡಿ ಅವ್ರಿಗೆ 2 ಲಕ್ಷ ಸಾಲ ಹಾಕ್ಕೊಟ್ಲು. ಪೂರ್ವಿ ಬಗ್ಗೆ ಚಿಂತೆ ಮಾಡ್ತಿಲ್ಲ ಅಂತ ಬೇಜಾರಾಗಿದ್ಯಾ ಅಲ್ವಾ? ಅದೇನೂ ಅಲ್ಲಮ್ಮ. ಲತಾಂಬ ಬಾಯಿ ತುಂಬ ನನ್ನನ್ನ ಅಮ್ಮ ಅಂತ ಕರೀತಾಳೆ. ತಂದೆ ತಾಯಿ ಇಲ್ದಿರೋ ಮಗು, ಅವಳಗ್ ಬೆನ್ನೆಲುಬಾಗಿ ನಿಲ್ಲೋ ಅಂತವ್ರು ಅಮ್ಮ. ಅವ್ರದ್ದು ತಪ್ಪು ಅಂತ ಹೇಳೋಕ್ಕೂ ಆಗಲ್ಲ. ಹಾಗಂತ ಅವ್ರು ಹೇಳಿರೋ ಮಾತನ್ನ ಜೀರ್ಣಿಸ್ಕೊಳ್ಳೋ ಶಕ್ತಿ ಕೂಡ ನನ್ನ ಹತ್ರ ಇಲ್ಲ. ಅವ್ರು ಹೀಗೆ ಇದ್ದಕ್ಕಿದ್ದಾಗೆ ಮದುವೆ ಮುಹೂರ್ತ ಇಡ್ತಾರೆ ಅಂತ ಗೊತ್ತಿಲ್ದೇನೆ ಅಲ್ವಾ ಆ ಒಡವೆನ ನೀನು ಕೊಟ್ಟಿದ್ದು, ನೀನು ವ್ಯಾಪಾರ ಶುರು ಮಾಡಿದ್ದು. ಈಗ ಅವ್ರಿಗೇನೋ ಬೇಕು ಅಂತಾನೆ ನಾವು ಒಡವೆ ತಗೊಂಡೋಗಿ ಅವ್ರಿಗೆ ಗೊತ್ತಿಲ್ದಿರೋ ಹಂಗೆ ಅಡ ಇಟ್ಟಿದೀವಿ ಅಂತ ಮಾತಾಡ್ತಿದ್ದಾರೆ.
ನಾವು ಮಾತು ತಪ್ಪೋ ಮನುಷ್ಯರು ಅಂತ ಅನ್ಕೊಂಡಿದ್ದಾರೆ. ನಮ್ ಬಗ್ಗೆ ಒಂದ್ಸಲ ಕೆಟ್ಟ ಅಭಿಪ್ರಾಯ ಬಂತು ಅಂದ್ರೆ ಪೂರ್ವಿಯಲ್ಲಿ ಸುಖವಾಗಿರಲ್ಲ ಅಮ್ಮ. ನೀನಿಲ್ಲಿ ಹಾಗೋ ಹೀಗೋ ಇದೀಯಾ ಅಷ್ಟೆ. ನಾಳೆ ಅವಳ ಜೀವನಾನು ಕಷ್ಟಕ್ಕೇನಾದ್ರೂ ಸಿಕ್ಕ ಹಾಕೊಂಡ್ರೆ ನಾನು ನಿಮ್ಮಪ್ಪ ಖಂಡಿತ ಜೀವಂತವಾಗಿರಲ್ಲ ಅಮ್ಮ. ಅದೇ ನನಗ್ ಭಯ ಆಗ್ತಿರೋದು. ಅಮ್ಮ ಹಾಗೇನೂ ಇಲ್ಲ ಅಮ್ಮ. ಅಷ್ಟಕ್ಕೂ ನಿಜವಾಗ್ಲೂ ಪೂರ್ವಿ ಮದ್ವೆ ವಿಷಯನ ನಾನೇ ನಿನ್ನ ಹತ್ರ ಮಾತಾಡ್ಬೇಕು. ಏನದು? ಆ, ಆ, ಅದು ಆ, ಪೂರ್ವಿ ಮದ್ವೆ. ಹೇಳು, ಪೂರ್ವಿ ಮದ್ವೆ? ಆ, ಆ, ಏನಿಲ್ಲಮ್ಮ, ಆಮೇಲೆ ಮಾತಾಡ್ತೀನಿ. ಏಯ್ ಹೇಳೆ, ನಿನ್ ಮನ್ಸಲ್ಲಿ ಏನಾದ್ರೂ ಇದೆಯಾ? ಏನಾದ್ರೂ ಇದೆ ಅಂದ್ರೆ ಹೇಳು ಗೀತಾ. ನೀನೇನೋ ಮುಚ್ಚಿಡ್ತಿದ್ಯಾ ಅಂತ ಅನ್ನಿಸ್ತಿದೆ. ಏನಿಲ್ಲಮ್ಮ. ಇಲ್ಲ ಇಲ್ಲ ಇಲ್ಲ, ನೀನ್ ಖಂಡಿತವಾಗ್ಲೂ ಏನೋ ಮುಚ್ಚಿಡ್ತಾ ಇದೆಯಾ, ಹೇಳು ಗೀತಾ. ಏನಿಲ್ಲಮ್ಮ, ಪೂರ್ವಿ ಜೀವನ ಚೆನ್ನಾಗಿರ್ಬೇಕು. ಪೂರ್ವಿ ಮದ್ವೆ ಸಂತೋಷವಾಗಿ ನಡಿಬೇಕು. ನನ್ನ ಮದ್ವೆಲ್ ನಡೆದಾಗೆಲ್ಲ ಪೂರಿ ಜೀವನದಲ್ಲಿ ನಡಿಬಾರ್ದು. ದೊಡ್ಡವರು ಮನ್ಸಾರೆ ನನ್ನ ಮದ್ವೆನ ಒಪ್ಕೊಳ್ದೆ ಇರೋ ಹಾಗೆ ಪೂರ್ವಿ ಮದ್ವೆನೂ ಒಪ್ಕೊಳ್ದೆ ಇರೋ ಹಾಗೆ ಆಗ್ಬಾರ್ದು. ಎಲ್ಲರೂ ಇಷ್ಟಪಟ್ಟು ಒಪ್ಗೆಯಿಂದ ಮಾಡ್ಕೊಳ್ಳೋ ಹಾಗೆ ನಡಿಬೇಕು ಅಷ್ಟೇ ಅಮ್ಮ. ಅರವಿಂದ್ ಅವರಮ್ಮ ನಿನ್ನೆ ಏನೋ ಮಾತಾಡಿದ್ರು, ಅದ್ರ ಬಗ್ಗೆನಾ ನೀನ್ ಮಾತಾಡ್ಬೇಕಾಗಿರೋದು? ಆಹಾ 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 ಆಹಾ. ಅದಲ್ದೆ ಬೇರೇನಾದ್ರೂ ಇದೆಯಾ ಗೀತಾ? ಏನಿಲ್ಲಮ್ಮ. ಏಯ್ ಹೇಳು, ನೀನೇನೋ ಮುಚ್ಚಿಡ್ತಿದ್ಯಾ ಅಂತ ನನಗ್ ತುಂಬಾನೇ ಅನ್ನಿಸ್ತಾ ಇದೆ. ಹೇಳು ಗೀತಾ. ಏನೂ ಮುಚ್ಚಿಡ್ತಿಲ್ಲಮ್ಮ. ಕೆಲವು ವಿಷಯಗಳನ್ನ ಮಾತಾಡ್ಬೇಕು, ಆದ್ರೆ ಈಗ ಮಾತಾಡಕ್ಕಾಗಲ್ಲ. ಟೈಮ್ ಬಂದಾಗ ಮಾತಾಡ್ತೀನಿ. ದಯವಿಟ್ಟು ಆಗ ಅದನ್ನ ಅರ್ಥ ಮಾಡ್ಕೋ. ನೀನ್ ಹೇಳ್ತಿರೋದ್ ಕೇಳಿದ್ರೆ ನನಗೆ ಯಾಕೋ ಭಯ ಆಗ್ತಾ ಇದೆ. ಹೇಳು ಗೀತಾ, ಏನದು? ಏನಿಲ್ಲಮ್ಮ, ಹೆದರ್ಕೊಳ್ಳೋ ಅಂಥದ್ದೆಲ್ಲ ಏನಿಲ್ಲ. ನೀನ್ ನನ್ನ ನಂಬ್ತ್ಯಾ ತಾನೆ? ನಂಬಿಕೆ ಇಲ್ದೇನಾ ನೀನ್ ಹೇಳ್ದಂಗೆ ಕೇಳೋದು? ಹಾಗಾದ್ರೆ ಈಗಲೂ ನನ್ನ ನಂಬಮ್ಮ. ಟೈಮ್ ಬಂದಾಗ ನಾನೇ ಮಾತಾಡ್ತೀನಿ, ಸರಿನಾ? ನನ್ನಿಂದ ನೀವು ಕಷ್ಟಪಡ್ತಿರೋದಕ್ಕೆ ನನ್ನ ಕ್ಷಮಿಸ್ಬಿಡಮ್ಮ. ಅಯ್ಯೋ, ಗೀತಾ ಏನೋ ಮುಚ್ಚಿಡ್ತಿದ್ದಾಳೆ. ಏನದು? ದೇವ್ರೆ, ಎಲ್ಲ ಒಳ್ಳೇದೇ ಆಗೋ ತರ ನೋಡ್ಕೊ. ಮನ್ಸಲ್ಲಿ ಯಾಕೋ ತುಂಬಾನೇ ಆತಂಕ ಆಗ್ತಿದೆ. ಆದ್ರೆ ನನ್ನ ಮಕ್ಕಳ ಜೀವನ ಚೆನ್ನಾಗಿರ್ಬೇಕು. ಅವ್ರಿಗೆ ಯಾವುದೇ ತೊಂದರೆ ಆಗ್ದಿರೋ ತರ ನೋಡ್ಕೊ. ಯಜಮಾನ, ಯಜಮಾನ, ಅಲ್ಲೇನ್ ಮಾಡ್ತಿದ್ದೀರಾ? ಒಳಗ್ ಬನ್ನಿ ಇಲ್ಲಿ. ಏಯ್, ಏನ್ ಯಜಮಾಂತಿ? ಹೇಳ್ತೀನಿ, ಮೊದ್ಲು ಕೂತ್ಕೋ ಬಾ. ಏನು ಏನು ಏನು? ಕೂತ್ಕೊಳಪ್ಪ. ತಗೋ, ಏನು ಈ ಬುಕ್ಕು ಪೆನ್ನು ತಗೋ. ಏನು ಇವಾಗ ಎಕ್ಸಾಮ್ ಕೊಡ್ತಾ ಇದೆಯಾ ನನಗೆ? ನಿಮ್ಮಮ್ಮ ನನಗ್ ಕೊಡ್ತಾನೆ ಇರ್ತಾರಲ್ಲ, ಮತ್ ನಿಮಗೆ ಯಾಕೆ ಎಕ್ಸಾಮ್ ಕೊಡ್ಲಿ? ಮೊದ್ಲು ಹೇಳಿದ್ ಬರಿ. ಸರಿ ಬಿಡು, ಏನ್ ಬರಿಬೇಕು? ಹೇಳ್ತೀನಿರು. ಹಲೋ, ಏನಿದು? ಏನೋ ಬರಿಬೇಕು ಅಂತ ಹೇಳ್ಬಿಡಿ ಇವಾಗ ಯೋಚನೆ ಮಾಡ್ತಾ ಇದ್ರ? ಏನಿಲ್ಲ, ಫಸ್ಟ್ ನೈಟ್ ಬಗ್ಗೆ ಯೋಚಿಸ್ತಿದ್ದೆ. ಹೌದಾ? ಅಬ್ಬಬ್ಬಬ್ಬಾ, ಯಾಕೆ ಹಾಡಾಡ್ತಿದ್ಯಾ? ಫಸ್ಟ್ ನೈಟ್ ಅಂದ್ಯಲ್ಲ ಗೀತಾ, ನೀನ್ ಹಂಗ ಅಂದ ತಕ್ಷಣನೇ ಫಸ್ಟ್ ನೈಟ್ ಹಾಡುಗಳೆಲ್ಲ ನೆನಪಾಗಿ ಅದನ್ನೇ ಹಾಡ್ತಾ ಇದೆ. ಯಬ್ಬಾ. ಸಾಕು ಸಾಕು, ಫಸ್ಟ್ ನೈಟ್ ಅನ್ಬಿಟ್ರೆ ಎಲ್ಲೆಲ್ಲಿದ್ ಉತ್ಸಾಹ ಬಂದ್ಬಿಡುತ್ತೆ. ನಾಚಿಕೆನೇ ಇಲ್ಲ ನಿನ್ಗೆ. ಫಸ್ಟ್ ನೈಟ್ ಅಂದ ತಕ್ಷಣ ಸ್ವಲ್ಪ ನಾಚಿಕೆ ಆಗತ್ತಪ್ಪ. ಏಯ್, ಮೊದ್ಲು ನಾನು ಏನ್ ಹೇಳ್ತಿದೀನಿ ಅಂತ ಅರ್ಥ ಮಾಡ್ಕೊ. ಫಸ್ಟ್ ನೈಟು ನಮ್ಗಲ್ಲ, ಅಕ್ಕ ಬಾವಂಗೆ. ಅವ್ರದ್ದು ರೊಟ್ಟಿ ಆಗ್ಲೇ ಜಾರಿ ತುಪ್ಪಕ್ ಬೀಳ್ತಾ ಇದೆ, ಮುಹೂರ್ತನೂ ಇಟ್ಟಾಗೋಗಿದೆ. ಎಲ್ಲ ನಿನ್ ಪುಣ್ಯನೇ ಅನ್ಕೋ. ಸರಿ ಹೇಳು. ಪಾಪ, ಎಷ್ಟೋ ದಿನ ಆದ್ಮೇಲೆ
ಎಷ್ಟೋ ಹೋರಾಟ ಮಾಡಿ ಗಂಡ ಹೆಂಡತಿಯಾಗಿ ದಾಂಪತ್ಯ ಜೀವನನ ಶುರು ಮಾಡಕ್ ಹೊರಟಿದ್ದಾರೆ. ಅವರಿಗೆ ಈ ದಿನ ಯಾವತ್ತೂ ಮರೆಯಕ್ಕಾಗದೆ ಇರೋ ಹಾಗಿರ್ಬೇಕಲ್ವಾ? ಅದಕ್ಕೇನೆ ರೂಮ್ ಡೆಕೋರೇಷನ್ಗೆ ಹೊಸ ಐಡಿಯಾಸ್ ಏನಾದ್ರೂ ಇದೆಯಾ ಅಂತ ಯೋಚನೆ ಮಾಡ್ತಿದ್ದೀನಿ. ಏಯ್, ನಿನ್ನ ಹತ್ರ ಏನಾದ್ರೂ ಐಡಿಯಾಸ್ ಇದೆಯಾ? ಇದ್ರೆ ಹೇಳು. ಏನು ಐಡಿಯಾನಾ? ಹಾ, ಇದಕ್ ಮುಂಚೆ ನಂಗೆ ಯಾವತ್ತಾದ್ರೂ ಫಸ್ಟ್ ನೈಟ್ ನಡೆದಿದ್ರೆ ನನಗೂ ಒಂದು ಐಡಿಯಾ ಇರ್ತಾ ಇತ್ತು. ಯಾವತ್ತೂ ನಡೆದೇ ಇಲ್ವೇ? ಏನ ಅಯ್ಯಯ್ಯಪ್ಪ. ಫಸ್ಟ್ ನೈಟ್ ಆಗಿರ್ಬೇಕಾಗಿತ್ತ ನಮ್ಗೆ? ಮದ್ವೆಗ್ ಮುಂಚೆ ಹೀಗೆಲ್ಲ ನಡಿಬೇಕಿತ್ತು ಅಂತ ಇತ್ತಾ? ಹಂಗಲ್ಲ ಗೀತಾ, ನಮ್ ಫಸ್ಟ್ ನೈಟ್ ಆಗಿದ್ರೆ ಅಂತ ನಾನು ಹೇಳಿದ್ದು. ಸಾಕ್ ಬಿಡು. ಈ ಗಂಡಸ್ರೆಲ್ಲ ಹೀಗೆ. ಅಂದ್ರೆ ಸಾಕು, ಗಂಡಸ್ರನ್ನ ಸುಮ್ನೆ ಬೈಯದ ನೀವು? ಈಗೇನ್ ಐಡಿಯಾ ಹೇಳ್ತೀಯೋ ಇಲ್ವೋ? ನನಗೆ ಯಾವ ಐಡಿಯಾಸು ಇಲ್ಲ. ಮಾಮೂಲಿಯಾಗಿ ನೋಡ್ತಾ ಇರ್ತೀವಲ್ವಾ, ಮಲ್ಗೆ ಹೂವು ಗುಲಾಬಿ ಹೂವೆಲ್ಲ ಹಾಕಿ ರೆಡಿ ಮಾಡ್ತಾ ಇರ್ತಾರೆ. ನಮ್ ಫಸ್ಟ್ ನೈಟ್ಗೂ ಹಂಗೆ ರೆಡಿ ಮಾಡಿದ್ರಲ್ಲ. ಆದ್ರೆ ಏನ್ ಸುಖ, ಒಂದು ಹೂ ಕೂಡ ನಲಗ್ ಹೋಗ್ಲಿಲ್ಲ. ನಾವು ಒಂದ್ ಜೀವನ ಅಂತ ಬದುಕ್ತಾ ಇದೀವಿ. ಹಬ್ಬಾ, ಸುತ್ತಿ ಬಳಸಿ ಕೊನೆಗೆ ಅಲ್ಲಿಗೆ ಬರ್ತ್ಯಾ? ಸರಿ, ಮೊದ್ಲು ಬರೀ ಇಲ್ಲಿ ಹೇಳ್ತೀನಿ. ಹೇಳು. ಮಲ್ಗೋ ಮಂಚಕ್ಕೆ ಸುತ್ತ ಮಲ್ಗೆ ಹೂವು, ಅದೊಂದ್ 50 ಮಾರು. 50 ಮಾರು? ಒಂದ್ ಮಾರೆಷ್ಟು? ಮಾರ 30-40 ಇರಬೇಕು. 40 ರೂಪಾಯಿ ಹಾಕೋ ಸೇಫ್ಟಿಗೆ. 50 ಮಾರು ಇಂಟು 40. ಅದಾದ್ಮೇಲೆ ರೋಸ್ ಹೂವ ಒಂದ್ 2 ಬುಟ್ಟಿ. 2 ಬುಟ್ಟಿ ಗುಲಾಬಿ ಹೂವು. ಎಷ್ಟಿರ್ಬೋದು? ಸರಿ, 1000 ರೂಪಾಯಿ ಹಾಕೊಂಡಿರು. 1000 ರೂಪಾಯಿ. ಅದಾದ್ಮೇಲೆ ಸ್ವೀಟು, ಹಣ್ಣು, ಅಗರ್ಬತ್ತಿ, ಅದು ಇದು, ಅದಕ್ಕೊಂದ್ 1000 ರೂಪಾಯಿ. 1000 ರೂಪಾಯಿ. ಅದಾದ್ಮೇಲೆ ಹೊಸ ಬೆಡ್ಶೀಟು, ಅದಕ್ 1000. ಹೊಸ ಬೆಡ್ಶೀಟ್ಗೆ 1000 ರೂಪಾಯಿ. ಬರ್ದೆ. ಅದಾದ್ಮೇಲೆ ಇನ್ನೇನ್ ಡೆಕೋರೇಟ್ ಮಾಡೋದು? ಇನ್ನೇನಾದ್ರೂ ಮಾಡಿದ್ರೆ ಚೆನ್ನಾಗಿರುತ್ತೆ. ಏನ್ ಮಾಡೋದು? ಐಡಿಯಾ. ಏನು? ಮಂಚದ ಸುತ್ತ ಸೀರಿಯಲ್ ಸೆಟ್ ಲೈಟ್ ಹಾಕಣವಾ? ಜಿಗ್ 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 ಅಂತ ಸಖತ್ತಾಗಿರುತ್ತೆ. ಏನ್ ಗೀತಾ, ಅಷ್ಟು ಚೀಪಾಗಿ ನೋಡ್ತಾ ಇದ್ಯಾ? ಮಂಚ ಸುತ್ತ ಸೀರಿಯಲ್ ಸೆಟ್ಟಾ? ಏನದು? ಇಲ್ಲ ಗೀತಾ, ನಾನು ಕೆಲವೊಂದು ಟಿವಿ ಸೀರಿಯಲ್ಗಳಲ್ಲಿ ನೋಡಿದೀನಿ. ಮಂಚದ ಸುತ್ತ ಸೀರಿಯಲ್ ಸೆಟ್ ಹಾಕೊಂಡಿರ್ತಾರೆ. ಚೀಚಿ, ಎಂತ ಡಬ್ಬ ಐಡಿಯಾ ನಿಂದು? ಸೀರಿಯಲ್ ಅಲ್ಲಿ ಸೀರಿಯಲ್ ಸೆಟ್ ಹಾಕಿದ್ರಂತೆ. ಮಂಚಕ್ಕೆ ಕರೆಂಟ್ ಪಾಸ್ ಆದ್ರೆ ಏನಾಗುತ್ತೆ? ಅವೆಲ್ಲ ಏನು ಬೇಕಾಗಿಲ್ಲ. ಹುಚ್ಚುಚ್ಚ ಐಡಿಯಾ ಹೇಳ್ತೀಯ. ಆದ್ರೂ ಲೈಟ್ ನ ಮಂಚ ಸುತ್ತ ಯಾಕೆ ಹಾಕ್ಬೇಕು? ತಲೆ ಬುಡ ಇಲ್ದೇನೆ. ಏನೋ ನೋಡಿದಿನ ಐಡಿಯಾ ಹೇಳಿದೆ. ಇಷ್ಟು ದರಿದ್ರವಾಗಿರುತ್ತೆ ಅಂತ ನನಗೇನ್ ಗೊತ್ತು. ಸರಿ ಬಿಡು. ನೆಕ್ಸ್ಟ್ ಹೇಳು. ಸ್ವಲ್ಪ ಗೋಡೆಗೆ ಒಳ್ಳೆ ಕಲರ್ ಬೆಲೂನ್ಸು, ಅದು ಮರೂನು ರೆಡ್ ಕಲರ್ ಇದ್ದು ಕಲರ್ಫುಲ್ ಹಾರ್ಟ್ ಶೇಪ್ ಅಲ್ಲಿ ಇರುತ್ತಲ್ಲ, ಅಂತ ಬಲೂನ್ಸ್ ತರೋಣ. ಅವ್ರಿಗೆ ರೂಮ್ ಸ್ವಲ್ಪ ಡೆಕೋರೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅವ್ರಿಗೋಸ್ಕರ ಇದೆಲ್ಲ ಮಾಡಿದ್ವಿ ಅಂತ ತುಂಬಾ ಖುಷಿ ಪಡ್ತಾರೆ ಕೂಡ. ಬಲೂನ್ ಎಷ್ಟಿರ್ಬೋದು? ಒಂದು 300-400 ರೂಪಾಯಿ ಆಗುತ್ತೆ. ಬರ್ದ್ ಬಿಡೋಣ. ನನಗೊಂದು ಡೌಟು, ಮಧ್ಯದಲ್ಲಿ ಬಲೂನ್ಗಳು ಡಮ್ ಡಮ್ ಅಂತ ಬ್ಲಾಸ್ಟ್ ಆಗೋದ್ರೆ ಡಿಸ್ಟರ್ಬೆನ್ಸ್ ಆಗಲ್ವಾ ಅವ್ರಿಗೆ? ಅಯ್ಯೋ ದೇವ್ರೇ, ಬಲೂನ್ ನೋಡ್ದೋದ್ರೆ ಅವ್ರು ನೋಡ್ಕೋತಾರೆ ಬಿಡು. ನಿನಗ್ ಯಾಕದಲ್ಲ? ಸರಿ ಬಿಡು ಗೀತಾ. ಮತ್ತೆ ಪೂರ್ತಿ ಎಷ್ಟಾಯ್ತು? 2, 4, 6, 11, ಎಲ್ಲದನ್ನು ಸರಿಯಾಗಿ ಲೆಕ್ಕ ಹಾಕೊಂಡ್ರೆ ಟೋಟಲ್ ಒಂದು 5,000. ಸರಿ, 5,000ಕ್ಕೆ ಒಂದ್ ಬಿಲ್ ಕೊಡು. ಬಿಲ್ ಏನಕ್ಕೆ? ಹೇಳ್ತೀನಿ, ಕೊಡು. ಹೇಳೋದ್ ಮರ್ತ್ಬಿಟ್ಟೆ. ನಾವೆಲ್ರೂ ಇವತ್ತು 7:30-8 ಗಂಟೆಗೆ ಮನೆಯಿಂದ ಹೊರಟು ಊಟಕ್ಕೆ ಆಚೆ ಹೋಗ್ತಿದೀವಿ. ರೆಸ್ಟೋರೆಂಟ್ಗಾ? ಏನ್ ಎಲ್ಲರೂ? ಸುಮ್ನೆ ಹೆವಿ ಖರ್ಚಾಗತ್ ಗೀತಾ. ದೊಡ್ಡ ತರ ಮಾತಾಡ್ಬೇಡ. ಅವ್ರ ಜೀವನ ಶುರು ಆಗ್ತಾ ಇದೆ, ಅವ್ರಿಗೆ ಪ್ರೈವಸಿ ಬೇಕು. ನಾವ್ ಮನೇಲಿದ್ರೆ ಚೆನ್ನಾಗಿರಲ್ಲ. ಅವ್ರು ಮಾತ್ರ ಇದ್ರು ಅನ್ಕೋ, ಖುಷಿಯಾಗಿ ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಾರೆ. ಓಕೆನಾ? ನಮ್ ಶೋಭನದ ಬಗ್ಗೆನೂ ಕೂಡ ನೀನ್ ಇಷ್ಟು ಯೋಚನೆ ಮಾಡ್ತಾ ಇಲ್ಲ. ನಮ್ಮ ಅಣ್ಣ ಅದ್ಗೆ ತುಂಬಾ ಅದೃಷ್ಟವಂತರು. ಇದೆಂತದ್ ನಿಂದು? ಏನ್ ಮಾಡೋದು, ಈ ಜೀವನಕ್ಕೆ ಅಳು ಒಂದು ಬಿಟ್ರೆ ಇನ್ನೇನು ಉಳ್ಕೊಂಡಿಲ್ಲ. ಹೋಗಿ ತಿನ್ಬಿಟ್ಟು 10 ಗಂಟೆಗೆಲ್ಲ ವಾಪಸ್ ಬಂದ್ಬಿಡ್ತೀವಲ್ಲ, ಕರೆಕ್ಟ್ ಆಗಿ ಅವ್ರ ಮುಹೂರ್ತ ಟೈಮ್ಗೆನೆ. ಇನ್ನ ಹೊರಗಡೆ ಹೋಗಿ ಏನ್ ಪ್ರಯೋಜನ? ಅಲ್ಲಿಂದ ಹಾಗೆ ನಾವೆಲ್ಲರೂ ನೈಟ್ ಶೋ ಸಿನಿಮಾಗ್ ಹೋಗೋಣ. ಏನು ಸಿನಿಮಾಗ?
ಏನ್ ಈ ಫುಲ್ ಪಟಾಲಂ ಕರ್ಕೊಂಡಾ? ಹೌದು. ಓಹೋ, ಚೆನ್ನಾಗೇ ಮಾಡಿದ್ಯಮ್ಮ ಖರ್ಚು ಮಾಡೋಕ್ಕೆ ಪ್ಲಾನ್ ನೀನು. ಸರಿ ಬಿಡು, ಏನ್ ನನ್ನ ಜೇಬಿಂದಾನೆ ಕೊಡಬೇಕು? ನೀನೇ ತಾನೇ ಖರ್ಚು ಮಾಡೋದು. ಅಷ್ಟಕ್ಕೂ ನಾವೆಲ್ಲ ಎಷ್ಟ್ ಜನ ಇದ್ದೀವಿ? ಹಾ, ಎಲ್ಲರೂ ಸೇರಿ 11 ಜನ ಇದ್ದೀವಿ. 11 ಟಿಕೆಟ್ಗಳು, 11 × 200 ರೂಪಾಯಿ, 2200. ರೆಸ್ಟೋರೆಂಟಿಗೆ ಎಷ್ಟಾಗತ್ತೆ ಅಂತ ಗೊತ್ತಿಲ್ಲ, ಮಿನಿಮಮ್ ಒಂದು 5000 ಅಂತೂ ಆಗುತ್ತೆ. ಇಷ್ಟು ಜನ ಹೋಗ್ತಿಂದ್ರೆ